ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ಇವತ್ತು ಆಡಕ್ಕೆ ಹೋಗ್ತಾ ಇಲ್ಲ, ನೋಡಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಹೇಳಿದ್ದೆ ಒಂದು ವಿಡಿಯೋಲಿ, ಅದು GTA San Andreas ಆಡೋ ವಿಡಿಯೋಲಿ, ಇದು ವರ್ಷ ಕನ್ನಡಿಗ. ಅದರಲ್ಲಿ ನಾನು ವೀಡಿಯೋಸ್ಗೆ ರಿಯಾಕ್ಟ್ ಮಾಡ್ತೀನಿ, ಮತ್ತು ಐಆಮ್ ಹರ್ಷು ಆ ಯೂಟ್ಯೂಬ್ ಚಾನಲಲ್ಲಿ ಗೇಮ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೆ. ಅದಕ್ಕೆ ಈಗ ನಾವು ಒಂದು ಕಾಮಿಡಿ ವಿಡಿಯೋ ಕನ್ನಡ ಯೂಟ್ಯೂಬರ್ ಅವರಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಹೆಂಗಿರ್ತಾರೆ, ಹೆಂಗೆಲ್ಲ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ಕಾಮಿಡಿ ವಿಡಿಯೋ. ಬನ್ನಿ ನೋಡೋಣ. ಈ ಚೀಟಿಗೆ ಟ್ಯಾಬ್ಲೆಟ್ ದಿನ ಒಂದೊಂದು 10 ದಿನ ತಗ. ಚೋಟನ ನಿಧಾನಲ್ಲ, ಜಲ್ದಿ ಜಲ್ದಿ ಬಟಾಟನ ಆಗ್ಬಿಡ್ತಾನೆ ತೋಡು. ಹೌದಾ? ಚಿಕ್ಕ ಮಕ್ಕಳು ಈ ಥರದ್ದೆಲ್ಲ ನೋಡಬಾರ್ದು, ಕೆಟ್ಟದು. ಸ್ಕಿಪ್ ಮಾಡೋಣ. ನಿನ್ನೆ ಕಾಲೇಜ್ ಮುಂದ್ಗಡೆ ಪೇಸ್ಟ್ ಬ್ರಷ್ ಮಾರಿದ್ದೆ, ಅದ್ರದ್ದು ದುಡ್ಡು. ಪೇಸ್ಟ್ ಬ್ರಷ್ ಮಾರೋದಕ್ಕೆ 5,000 ಮಾಡ್ಬಿಡ್ತಾ? ವೆಯ್ಟ್, ಎಷ್ಟು? ಒಂದು ಕೋಲ್ಗೇಟ್ ಪೇಸ್ಟು ಒಂದು 50 ರೂಪಾಯಿ ಇರುತ್ತಾ? 50, 40. ಅದನ್ನು ಒಂದು ಸ್ಕೂಲ್ ಮುಗ್ದಾದ್ಮೇಲೆ ಯಾವಾಗ ಮಾರಿದ್ಕೆ 5,000 ರೂಪಾಯಿ. ನೋಡೋಣ ಅದು ಹೆಂಗೆ ಅಂತ ನೋಡೋಣ. ಏನು ಒಂದೇ ದಿನ ಪೇಸ್ಟ್ ಬ್ರಷ್ ಮಾಡೋದಕ್ಕೆ 5,000 ಮಾಡ್ಬಿಡ್ತಾ ನಿನಗೆ? ಅದೇ ನಾನು ಕೇಳಿದ್ದು. ಎಲ್ರು ತಗೊಂಡ್ರು? ಎಲ್ಲ ಸುಳ್ತಾನೆ ಇದು, ನಂಬಿನಿ ನೀವು? ಯಾರು ಕೇಳಿದ್ದು ಎಲ್ರು ತಗೊಂಡ್ರ? ಹಂಗಂದ್ರೆ ನಮ್ 4 ಜನಕ್ಕೂ ಮಾರು. ಅದ್ ಹೆಂಗ್ ಮಾಡ್ತೀವಿ ನಾವು ನೋಡ್ತೀವಿ. ಮಾರಪ್ಪ. ನಮಗ್ ಮಾರ ನೋಡಮ್ಮ. ಫಸ್ಟ್ ಎಲ್ರು ಒಂದ್ ಗ್ಲಾಸ್ ಜ್ಯೂಸ್ ಕೊಡ್ರಿ. ಕೊಡ. ತಗೊಳ್ಳಿ ತಗೊಳ್ಳಿ ಕುಡಿ. ಅದಕ್ಕೆ ಇಷ್ಟು ಬೇಗ ಆಗಿದ್ದು. ಈ ಥರ ಅವ್ರು ಇದ್ಬಿಟ್ರೆ ಯೂಟ್ಯೂಬ್ ಚಾನಲ್ ಅವ್ರು ಮಾಡೋದೆಲ್ಲ, ಈ ಥರದ್ದೆಲ್ಲ ಮಾಡೋದೇ ಬೇಡ. ಯೂಟ್ಯೂಬ್ ಚಾನಲ್ ನಡ್ಸೋದೇ ಬೇಡ. ಈ ಥರ ಮಾಡಿಕೊಟ್ಬಿಟ್ರೆ ಆಗೋಯ್ತು. ಈಗ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ಸ್ ಹೇಳಿ. ಓಕೆ ಸರ್. ನ್ಯೂಟನ್ ಗೊತ್ತಲ್ಲ ನಿಮಗೆ? ಪಾಲಿಟಿಕ್ಸ್ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬಿಡಿ ಸರ್. ಪಾಲಿಟಿಕ್ಸಾ? ಹೋಗ್ಲಿ ಬಿಡಿ. ನ್ಯೂಟನ್ ಪಾಲಿಟಿಕ್ಸ್ ಅಲ್ಲಿದ್ರಾ? ಗೊತ್ತಿಲ್ಲ. ಸ್ಪೋರ್ಟ್ಸ್ ಬಗ್ಗೆ ಕೇಳ್ತೀನಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಆಟ ಯಾವುದು? ಹೇಳಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಆಟ ಯಾವುದು? ಅಪ್ಪ ಅಮ್ಮ ಆಟ. ನೀನ್ ಬರೀ ಅದ್ರಾಗೆ ಸಾಯ ನೀನು? ಅದಲ್ಲ, ಅದ್ರಕ್ಕಿಂತ ದೊಡ್ಡ ಆಟ. ದೊಡ್ಡಪ್ಪ ದೊಡ್ಡ ಮಾಟ. ವಾ, ಸೂಪರ್. ಇಷ್ಟು ಸಣ್ಣ ಆನ್ಸರ್ ಕೂಡ ಗೊತ್ತಿಲ್ಲ ನಿಮ್ಗೆ? ಹೋಗ್ಲಿ ಬಿಡ್ರಿ. ಇನ್ನೊಂದು ಕೇಳ್ತೀನಿ. ಬ್ರಿಟಿಷರು ಭಾರತಕ್ಕೆ ಏಕೆ ಬಂದರು? ಸರ್, ಬ್ರಿಟಿಷರು ಇದು ನನಗೆ ಗೊತ್ತು, ಎಲ್ಲರೂ ಹೇಳೋದಿದೆ. ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡಕ್ ಬಂದ್ರು, ಇದೇ ಹೇಳೋದು. ಮಸಾಲೆ ಪದಾರ್ಥಗಳನ್ನು ಕೊಂಡುಕೊಳ್ಳೋದಕ್ಕೆ ಬಂದ್ರು ಸರ್. ಕರೆಕ್ಟ್, ವೆರಿ ಗುಡ್, ಥ್ಯಾಂಕ್ ಯು ಸರ್. ಮೊನ್ನೆ ಟೆಸ್ಟ್ ನಾಗ ಇದೇ ಕ್ವಶನ್ ಕೇಳಿದ್ರೆ ಇವನು ಸಾಮಾನ್ಯ ಏನ್ ಬರ್ತಾನೆ ಗೊತ್ತಾ? ಏನ್ ಬರ್ತಾನೆ ಸರ್? ಬ್ರಿಟಿಷರು ಭಾರತಕ್ಕೆ ಏಕೆ ಬಂದರು ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡಕ್ ಬಂದ್ರಂತೆ. ವಾ, ಸೂಪರ್ ಸೂಪರ್.
ನಾನು ಹೇಳಿದ್ದೇನೆ ಅಲ್ಲಿ ಹೇಳೋದು. ಸೂಪರ್. ಕೇಳ್ರಲೆ, ನಾಳೆ ನಿಮಗೆ ಎಕ್ಸಾಮ್ ಇರುತ್ತೆ. ಫುಲ್ ಸ್ಟ್ರಿಕ್ಟ್ ಆಗಿರುತ್ತೆ. ಕಾಪಿ ಗೀಪಿ ಹೊಡಿಬಹುದು ಅಂತ ಕನ್ಸಲ್ ಕೂಡ ಅನ್ಕೋಬೇಡಿ. ಯಾಕೆಂದ್ರೆ ಟೆಸ್ಟ್ ಮುಗಿಯೋವರೆಗೂ ನಾನೇ ನಿಮ್ ಮುಂದೆ ನಿಂತಿರ್ತೀನಿ. ನಿಮಗ್ ದಮ್ ಇದ್ರೆ ಈ ಸರಿ ಕಾಪಿ ಹೊಡಿರಿ, ನೋಡೋಣ. ಕಂದ, ನಾಳೆ ಫುಲ್ ಸ್ಟ್ರಿಕ್ಟ್ ಆಡಿಸ್ತಾರಂತೆ ಎಕ್ಸಾಮು. ಫೇಲ್ ಆಗ್ತೀನಿ ಅಂತ ಭಯ ಆಗೋದಿಲ್ಲ ನನಗೆ. ನೀನ್ ನೋಡ್ರಿ ಇಷ್ಟು ಕಾಮ್ ಆಗಿದೆಯಲ್ಲ. ತಗೋ ಇದನ್ನ. ಏನಿದು? ನಮಗೆ ಕಾಪಿ ಹೊಡಿಯಕ್ ಬಿಡಲ್ವಾ? ಕಸಂದರು ಮಿಸಾಲ್. ಏನ್ ಸರ್, ಎಕ್ಸಾಮಿಗೆಲ್ಲ ಓದ್ಯಾ? ಹ್ಞೂ ಸರ್. ಎಲ್ಲ ನಿಂದು ನೋಡ್ತಾ ನೀನೇನಾಗ್ತಿದೆ? ಈಗ ಡ್ರಾಯಿಂಗ್ ಹಾಲಿಂದು ಕಿಟಕಿಯಾಗಿ ನೋಡ್ತಿದ್ದೆ. ಸಾಮಾನ್ಯ ಸಂಗೀತ ಒಳಗಡೆ ಬಂದ್ರು. ಆಮೇಲೆ ಒಳಗಡೆ ಬಂದು 3 ಸಾರಿ ತುಟಿಗೆ ಮುತ್ತಿಟ್ರು. ಮುತ್ತು ಕೊಟ್ಕೊಂಡ್ರ. ಆಮೇಲೆ ಆಮೇಲೆ ಏನ್ ಮಾಡಿದ್ರಂದ್ರೆ ಒಬ್ರಿಗೊಬ್ರು ಬಟ್ಟೆ ಬಿಚ್ಚಿದ್ರು. ಆಮೇಲೆ ಯಾಕೆ ನೀನ್ ತೊಳ್ಕೊಳಲ್ಲ? ನಾನು ಕೈ ಮೇಲೆ ಹೋಯ್ಕೊಳೋದು ಸಣ್ಣ ವಯಸ್ಸಿಗೆ ಬಿಟ್ಬಿಟ್ಟಿನಿ. ಗೌರ್ಮೆಂಟ್ ಸ್ಕೂಲಲ್ಲಿ ನಿಜವಾಗ್ಲೂ ಈ ಥರ ಇರ್ತಾರ? ಯಪ್ಪ. ಸ್ಟಾರ್ಟ್ ಮಾಡ್ರಿ. ಒಂದು ನಿಮಿಷ. ಇದು ಸ್ಕೂಲಲ್ಲ, ಕಾಲೇಜ್. ಒಂದು ಕಾಫಿ ತಮ್ಮ. ಹಾಗೆ ನಂಗೊಂದು ಆಫ್ಟಿ, ನಂಗೊಂದು ಕೋಲಾ. ಒಂದು ಕಾಫಿ, ಒಂದು ಆಫ್ಟಿ, ಒಂದು ಕೋಲಾ ತಮ್ಮ. ಸರ್, ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಏನು ಈ ಸಾರಿ ಕೂಡ ಇಷ್ಟೊಂದು ಫುಲ್ ತುಂಬಿಸ್ಕೊಂಡ್ಬಿಟ್ಟಿ? ಆಫ್ಟಿ ಮತ್ತೆ ಕೋಲಾ ಯಾರಿಗೆ? ನಮಗೆ ಒಂದು ಕೇಳ. ಕೇಳಿ ಸರ್. ಪ್ರತಿ ಸಾರಿ ಕಪ್ಪು ಫುಲ್ಲು ತುಂಬಿಸ್ಕೊಂಡು ಒಂದು ಹನಿ ಕೂಡ ಹೊರಗೆ ಚಲ್ಲಾರ್ದಂಗ ಅದೆಂಗ್ ತರ್ತೀನಿ ನೀನು? ಅರೆ ಏನಿಲ್ಲ ಸರ್, ಸಿಂಪಲ್. ಕ್ಯಾಂಟೀನಾಗ ಕಾಫಿನ ಕಪ್ಪಿಗೆ ಹಾಕಿದ ಕೂಡಲೇ 3-4 ಹನಿ ಬಾಯಿಗೆ ಹೇಳ್ಕೊಂಡ್ಬಿಡ್ತೀನಿ. ಇಲ್ಲಿ ಬಾಗಿಲ ಹತ್ರ ಬಂದ್ಗಳಿಗೆ ವಾಪಸ್ ಕಪ್ಪಿನ ಕೂಗಲಿ ನಿಮಗೆ ಕೊಟ್ಬಿಡ್ತೀನಿ. ನನಗೆ ಕಾಫಿ ತಗೊಂಡು. ಅಯ್ಯೋ ಯಾಕೆ ಸರ್? ಲೇ ಬಸ, ನನ್ನ ಟೀನ ಕೂಡ ಇರುವಿ ಸತ್ತಲ್ಲೇ. ಏನಾಗ ತಲೆ ಬಿಸಾಕ್ ಬಿಡಿರಿ. ಆ ಕಡೆ ಈ ಕಡೆ ನೋಡಕ್ ಬಿಡ್ರಿ, ಮುಂದೆ ನೋಡಿ ಬರ್ರಿ. ಹಿಂದಕ್ಕೆ ಬಾ. DJ. ನನ್ನ ಟೀನ ಕೂಡ ಇರುವಿ ಸತ್ತಲ್ಲೇ. ಏನಾಗ ತಲೆ ಬಿಸಾಕ್ ಬಿಡಿರಿ. ಎಕ್ಸಾಮ್ಸು 6 ಗಂಟೆಗೆ ನಡೆಯುತ್ತಾ ಸಾಯಂಕಾಲ? ಇಲ್ಲ ಬೆಳಗ್ಗೆ ನಡೆಯುತ್ತಾ ಇಷ್ಟು ಬೇಗ? ವಾಹ್. ಆ ಕಡೆ ಈ ಕಡೆ ನೋಡಕ್ ಬಿಡ್ರಿ, ಮುಂದೆ ನೋಡಿ ಬರ್ರಿ. ಲೇ ಮಿಸ್ತಾಲ್, ನಿನ್ನೆ ಚೋಟಗಾನು ಬಡಡನಾಗು ಟ್ಯಾಬ್ಲೆಟ್ ಚೀಟಿ ಕೊಟ್ಟಿದ್ದಲ್ಲ ನಂಗಿದ. ಅಯ್ಯೋ, ಟ್ಯಾಬ್ಲೆಟ್ ತಂದಿದ್ದೆ. ನಮ್ಮಪ್ಪ ಎದುರು ಅಂತ ಕೇಳಿದ. ಹೇಳಿದೆ. ನಾನು ಹೇಳಿದ ಕೇಳಿ ಎಲ್ಲ ನಮ್ಮಪ್ಪನೇ ನಂಗ್ಬಿಟ್ಟ. ಸಾಮಾನ್ಯ ಕಾಫಿ ಗೀಪಿ ತಂದಿಲ್ಲಲ್ಲ? ಮಿಸ್ ಕಾಲ್ ಮಾಡು ಅಪ್ಪು. ನನಗೂ ಒಂದು ಕಾಪಿ ಚೀಟಿ ತಂದಿಲ್ಲ ಕಣ ನಾನು. ಸಾಮಾನ್ ಫಿಶ್ ಡ್ರಾಯಿಂಗು ಹೆಂಗ್ ಬಿಡಿಸ್ಬೇಕು ಹೇಳ್ಕೊಡ. ಸರಿ. 2 hours later. ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಮುಂದಿನ ಕ್ವಶನ್ ಪೇಪರ್ ನೋಡಿ ಬರ್ರಿ. ಏನ್ಲೇ ಸಾಮಾನ್ಯ ಇವತ್ತು ಫುಲ್ ಸ್ಟ್ರಿಕ್ಟ್ ಮಾಡ್ತಾರೆ. ಲಾಲಾ ಏನ್ ಪೀಸ್ ಕೊಡ್ತಿದೆ? ಏನಿಲ್ಲ ಸರ್, 8th ಆನ್ಸರು ಓದಿದ್ದೆ, ಈಗ ಬರ್ತಿಲ್ಲ. ಟೀ ಕುಡಿ ಬರ್ತೈತೆ. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತೀನಿ, ಅದೆಂಗ್ ಕಾಪಿ ಹೊಡಿತೀರ ಹೊಡಿ. ಲೇ ಸಾಮಾನ್, ಬಾಯಿಲಿನ ಸ್ವಲ್ಪ ಚೆಕ್ ಮಾಡ್ಬೇಕು. ತರಿ ಯಾಕೆ ನೀವು ಬರ್ರಿ ಸರ್ ಇಲ್ಲಿ. ಸಪ್ತ ಸಾಮಾನ್ ತಡಿ, ಏನಿಲ್ಲ ಬಿಡಿತಾರೆ ತಡಿಲಿ. ಏನಿಲ್ಲ ತಡಿ, 1 ನಿಮಿಷ ತಡಿ. ಏನಿಲ್ಲ ನನ್ನಲ್ಲಿ ಏನಿಲ್ಲ. ಸಪ್ತ ಸಾಮಾನ್ ಇವತ್ತು
ಏನ್ಲ ಇದು ಚೀಟಿ ಚೀಟಿ ನೋಡಿ ಬರುತ್ತೆ ನಾನು ಚೀಟಿ ನೋಡಿ ಬರ್ದಿಲ್ಲ ಸರ್ ನಾನು ಕೂತ್ಕೊಳ್ಳೋ ಪ್ರಿನ್ಸಿಪಲ್ ಕರ್ತೀನಿ ಮೇಡಮ್ ನಮ್ಮ ಕ್ಲಾಸಲ್ಲಿ ಒಬ್ಬ ಹುಡುಗ ಕಾಫಿ ತಂದು ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಾರೆ ಮೇಡಮ್ ಈಗ ಜಲ್ದಿ ಬನ್ನಿ ಮೇಡಮ್ ಯಾರು ಅದು ಕಾಫಿ ತಂದಿದ್ದು ಮೇಡಮ್ ಅವನೇ ಮೇಡಮ್ ಸಾಮಾನು ತಗೊಳ್ಳಿ ಕಾಫಿ ಚೀಟಿ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಾರೆ ಇವತ್ತು ಕುಡೀಲಿ ಮೇಡಮ್ ಇದು ಫಸ್ಟ್ ಟೈಮ್ ಅಲ್ಲ ಮೇಡಮ್ ನಾನು ಕಾಫಿ ತರ್ತಿರೋದು ಲಾಸ್ಟ್ 3 ವರ್ಷದಲ್ಲಿ 15-20 ಸಾವಿರ ಸಿಗಬಿದ್ದಾರೆ ನನ್ನ ಕೈಲಿ ಲೇ ಮಿಸ್ಕಾಲ್ ಬೆಳಿಗ್ಗೆ ಟಾಯ್ಲೆಟ್ ಅಲ್ಲಿ ಸ್ಟೋರಿ ಹೇಳಿದಲ್ಲ ಅದನ್ನ ಮೇಡಮ್ ಹೇಳು ಹೇಳಪ್ಪ ಏನು ಬೆಳಿಗ್ಗೆ ಡ್ರಾಯಿಂಗ್ ಹಾಲ್ ಕಿಟಕಿಯಾಗಿ ನೋಡ್ತಿದ್ದೆ ಸಾಮಾನ್ಯ ಸಂಗೀತ ಒಳಗಡೆ ಬಂದ್ರು ಆಮೇಲೆ ಏನಾಯ್ತಾಳ ಒಳಗಡೆ ಬಂದು 3 ಸಾರಿ ತುಟಿಗೆ ಮುತ್ತು ಕೊಟ್ಕೊಂಡ್ರು ಅಯ್ಯ ಬಡ್ಡಿ ಮಗನೇ ನೀನ್ ಯಾಕೆ ನೋಡಕ್ ಹೋಯ್ದಿ ಸತ್ತ ಸಾಮಾನು ಮುಂದೆ ಏನ್ ಮಾಡಿದ್ರು ಅದು ಹೇಳ ಆಮೇಲೆ ಒಬ್ರಿಗೊಬ್ರು ಬಟ್ಟೆ ಬಿಚ್ಚಿ ಆಮೇಲೆ ಏನ್ ಮಾಡಿದ್ರು ಅದೇ ಈಗ ಹೇಳಿ ಸರ್ ನೀವು ಇಂಗ್ಲಿಷ್ ಮೇಡಮ್ ಸ್ಟಾಫ್ ರೂಮ್ ಅಲ್ಲಿ ಮಾಡ್ತಿರಲ್ಲ ಅವರು ಹಂಗೆ ಮಾಡಿದ್ರು ಸ್ಟೂಡೆಂಟ್ಸ್ ಇದ್ರೆ ಈ ತರ ಇರ್ಬೇಕು. ಅಯ್ಯೋ ಅದು ಯಾವಾಗ ನೋಡಿದ್ ನೀವು ರೀ ನೀವು ಆಮೇಲೆ ಸ್ವಲ್ಪ ಕ್ಯಾಬಿನಿಗೆ ಬನ್ರಿ ಈ ಚೀಟಿ ಇಟ್ಕೊಂಡು ಆನ್ಸರ್ಸ್ ಕಾಪಿ ಮಾಡ್ತಿದ್ನ ಓ ಮೇಡಮ್ ಚಡ್ಡಿ ಒಳಗಡೆ ಗುಟ್ಟಾಗಿ ಇಟ್ಕೊಂಡು ನೋಡಿ ಆನ್ಸರ್ಸ್ ಬರ್ತಿದ್ದ ರೀ ನೀವೇನ್ ಮೆಂಟ್ಲ ಇದನ್ನ ನೋಡಿ ಕಾಪಿ ಹೊಡಕ್ಕೆ ಇದರಲ್ಲಿ ಆನ್ಸರ್ಸ್ ಎಲ್ಲಿದಾವ್ರಿ ಇದು ಕಾಪಿ ಚೀಟಿ ಅಲ್ಲ ರೀ ನೀವೇ ಕೊಟ್ಟಿರೋ ಕ್ವಶನ್ ಪೇಪರ್ ಇದು ವಾಟ್ ಇದು ಕ್ವಶನ್ ಪೇಪರಾ ಹಂಗಂದ್ರೆ ಇಷ್ಟೊತ್ತು ಬೆಂಚ್ ಮೇಲೆ ಇಟ್ಕೊಂಡು ಬರ್ತಿದ್ನಲ್ಲ ಅದೇನದು ಕ್ವಶನ್ ಪೇಪರ್ ಅಲ್ಲ ಅದು ಕ್ವಶನ್ ಪೇಪರ್ ತರನೇ ಕಾಣು ಆನ್ಸರ್ ಪೇಪರ್ ಈ ಥರ ಇದ್ದರೆ ಅಷ್ಟೇ ಮುಗೀತು, ಆರಾಮಾಗಿ ಇಡೀ ಜಗತ್ತನ್ನೇ ಗೆಲ್ಬೋದು. ಕ್ವಶನ್ ಪೇಪರ್ ಕೊಟ್ಟು ಕೂಡಲೇ ಕ್ವಶನ್ ಪೇಪರ್ ತೆಗೆದು ಚಡ್ಡಿಲಿಡು ಈ ಪೇಪರ್ನ ಬೆಂಚ್ ಮೇಲಿಡು ಮಲ್ಟಿಪಲ್ ಚಾರ್ಜ್ ಯಾವ್ದು ಟಿಕ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲಲ್ಲ ಟ್ಯಾಂಕ್ ಕಪ್ ಬ್ಲಾಕ್ ಪೆನ್ ಡಿವೈಡರ್ ಕ್ಯಾಪ್ ಏನು ಎ ಸಿ ಬಿ ಡಿ ಸಿ ಈ ಥರ ಎಲ್ಲ ಮೈಂಡ್ ಓಡಿಸ್ತಾರ, ಸೂಪರ್. ಮಲ್ಟಿಪಲ್ ಚಾಯ್ಸ್ ಯಾವ್ದು ಬರಲಿ ಎಲ್ಲ ಸಿ ಬರ್ದ್ಬಿಡು ರಾಂಗ್ ಆದ್ರೆ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಸಿನ ಹೆಂಗ್ ಬೇಕಂಗ ತಿದ್ದಿ ಕರೆಕ್ಷನ್ ಮಾಡಿಸ್ಕೊಳಂತೆ ಎಲ್ಲ ಆನ್ಸರ್ಸ್ ಬರೀ ಇದ್ರ ಮೇಲೆ ಸಾರಿ ಕಾಣ್ತು ಆನ್ಸರ್ಸ್ ಈ ಕೋಲ ಅದಕ್ಕೆ ತುಂಬ ಅವಾಗ ಕಾಣಲ್ಲ ಏನಿಲ್ಲ ಸರ್ ಏನ್ ಆನ್ಸರು ಓದಿದ್ದೆ ಈಗ ಬರ್ತಿಲ್ಲ ಟೀ ಕುಡಿ ಬರ್ತೈತೆ ಅಯ್ಯೋ ಅಯ್ಯಪ್ಪ, ಹಿಂಗೆಲ್ಲ ಕಾಪಿ ಮಾಡ್ತಾರ ಯಪ್ಪ. ಲೇ 3 ಮಾರ್ಕ್ಸಿಂದು 3ನೇ ಆನ್ಸರ್ಸ್ ಬರ್ದಿಯಲ್ಲ ಅದನ್ನ ಲಾಸ್ಟಿಗೆ ಇನ್ನೊಂದ್ಸರಿ ಬರ್ರಿ ಯಾಕ ಕಾರಿಗೆ 2% ಗೊತ್ತಾಗಲ್ಲ 2 ಸರಿ ಮಾರ್ಕ್ಸ್ ಹಾಕಿ ಟೋಟಲ್ ಕೌಂಟ್ ಮಾಡ್ಬೇಕಾದ್ರೆ 2 ಸರಿ ಕೂಡ ಕೌಂಟ್ ಮಾಡ್ತಾರೆ ಫ್ರೀ 3 ಮಾರ್ಕ್ಸ್ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಲ್ಯಾಂಡ್ ಆದ ದಿನಾಂಕ ಮತ್ತು ಸಮಯವನ್ನು ಬರೆಯಿರಿ. ನಾನು ಹೇಳ್ತೀನಿ, ಐ ಥಿಂಕ್ ಆಗಸ್ಟ್ 23, 2023 ಇರಬೇಕು, ಅದೇ ಇರ್ಬೋದು. ದಿನಾಂಕ ಮತ್ತು ಸಮಯನ 23 ಆಗಸ್ಟ್ 2023. ಎಸ್, ಅದೇ ಹೇಳಿದ್ದು. ಟೈಮು 6:45, 6:42.
ಟೈಮು 6:42 ಇರ್ಬೋದು. 6 ಗಂಟೆ 4 ನಿಮಿಷ. ಓ ಇವಾಗ ಅರ್ಥ ಆಯಿತು ಏನಕ್ಕ 6 ಗಂಟೆ ತೋರಿಸ್ತಿರೋದು ಅಂತ. ಸೂಪರ್, ಮೈಂಡ್ ಇದ್ರೆ ಈ ಥರ ಇರಬೇಕು. ಸದ್ಯ ನೋಡಿ ಪಿಸ್ಸು ಬಿಡಿಸಿದೆಲ್ಲ. ತೋರ್ಸ್ ನೋಡಮ್ಮ. ನೋಡ. ಇಷ್ಟು ಬಾಯಿ ತಿಂತಾರಾಯ್ತು. ಹೆಂಗ ಕಾಫಿ ಹೊಡೆದಿದ್ದ ಸೂಪರ್. ಓ ಮಿಸ್ಟರ್ ಫೋನ್ ಮಾಡೋಣ. ಚಲೋ. ಓ ಹಲೋ, ಏನೇ ತಂದಿದೀಯ? ಅಯ್ಯೋ ಇವತ್ತು ಬೆಳಿಗ್ಗೆ 10 ನಮ್ಮ ಮನೆ ಕೆಲಸದವನು ಸುಮ್ಮನೆ ಸತ್ತೋಗ್ಬಿಟ್ಟಣ. ನಿಮ್ಮ ಮನೆ ಕೆಲಸದವನು 10 ತುಂಬಿಗೆ ಸತ್ತೋಗ್ಬಿಟ್ಟ. ಓ ಯಾಕೆ? ಯಾವಾಗ? ಬೆಳಿಗ್ಗೆ 10 ಓ ಬೆಳಿಗ್ಗೆ 10 ನಾನೇನ್ ಮಾಡ್ತಿದ್ದೆ? ಸಾಮಾನ್ಯ ಕಾಫಿ ಗೀಪಿ ತಂದಿಲ್ಲಲ್ಲ. ಮಿಸ್ ಕಾಲ್ ಅವ್ರ ಅಪ್ಪ ನನಗೂ 1 ಕಾಫಿ ಚೀಟಿ ತಂದಿಲ್ಲ ಕಣ ನಾನು. ಯಪ್ಪ, ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ. ಏನದ? ಸರಿ, ಮಿಸ್ ಕಾಲ್ ಅವ್ರ ಅಪ್ಪನಿಗೆ ಆಗಿದ್ರೆ ಅವ್ರ ಮನೆ ಕೆಲಸ ಅನ್ಸತ್ತಬಿಡಣ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್